ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಹಿಂದಕ್ಕೆ ಸಿ ಎಂ ಅಂತ ಕೂಡ ಭಾಳಷ್ಟು ಓಡಾಡಿತು. ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ಅದು ನಮ್ಮ ಉತ್ಸಾಹ ಅಷ್ಟೇ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗುತ್ತೆ, ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬೇಕು. ಸೊ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಸರ್, ನೀವೇನಾದರೂ ಹೈಕಮಾಂಡ್ ಇಲ್ಲ ನಾವೇನು ಯಾರಿಗೆ ಒತ್ತಡ ಮಾಡ್ತಾ ಇಲ್ಲ ಅಥವಾ ನಮಗೆ ಆಸೆನೂ ಇಲ್ಲ. ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದ್ದೀವಿ, ತೃಪ್ತಿ ಇದೆ. ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ, ತೃಪ್ತಿ ಇದೆ. ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಅಹಿಂದ ನಾಯಕರಿಗೆ ಕೊಡಬೇಕು ಅನ್ನೋಂಥ ಒತ್ತಾಯ ಇದೇ ಒತ್ತಾಯ ಅದೇ ಹೇಳಿದಿಲ್ಲ. ಒತ್ತಾಯ ಇದ್ರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು, ಅದರಿಂದ ಆಗುವಂಥ ಲಾಭಗಳೇನು ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ. ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದಂತೆ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ. ಇದ್ರ ಬಗ್ಗೆ ಯಾರು ಧ್ವನಿನೇ ಇಲ್ಲ, ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಲಿ ಎಲ್ಲ ಮಂತ್ರಿಗಳು ಇದೀವಿ ನಾವು. ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದ್ದೀವಿ ಸರ್ಕಾರ ಈ ಸಾರಿ. 2022 ತನಕ ರೇಸ್ ನಿಲ್ಲಿಲ್ಲ ಅಂತ ಹೇಳಿದ್ರು. ಹೌದು, ಕರೆಕ್ಟ್. ಈಗ ಅದನ್ನೇ ಹೇಳ್ತೀನಿ, ಮತ್ತೆ ರೇಸ್ವರೆಗೆ ಇಲ್ಲ ಅಂತ ಹೇಳಿದ್ವಿ. ಮುಂದೆ ನಮ್ಮ ತೇರು ಅಂತ ಹೇಳಿದ್ರಿ. ಡಿಸೆಂಬರ್ 5 ಸಮಾವೇಶ ಇದು ಮಾಡ್ತಾರೆ. ಇಲ್ಲ 8 ಅಂತ ಹೇಳಿದಾರೆ, ಇನ್ನೂ ಕನ್ಫರ್ಮ್ ಇಲ್ಲ. 8ಕ್ಕೆ ಸಿ ಎಂ ಅವರು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಇಲ್ಲಾಂದ್ರೆ ಮತ್ತೊಂದು ಸಾರಿ ಬರ್ತಾರೆ.